ಶಾಲೆಯ ಮುಂದೆ ರಾಶಿ ರಾಶಿ ಕಸ. ಕಣ್ಮುಚ್ಚಿ ಕುಳಿತ ಕಟ್ಟೆ ಮಳವಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ. ಹೊಸೂರು ತಾಲೂಕಿನ ಕಟ್ಟೆ ಮಳವಾಡಿ ಗ್ರಾಮದ ಸಣ್ಣೇನಹಳ್ಳಿ ರಸ್ತೆಯಲ್ಲಿ ಇರುವ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದೆ ರಾಶಿ ರಾಶಿ ಕಸ ಕೊಳೆತು ನಾರುತ್ತಿದ್ದು, ಕಸ ವಿಲೇವಾರಿ ಮಾಡದೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಕಣ್ಣು ಮುಚ್ಚಿ ಕುಳಿತಿದೆ. ಇನ್ನು ಶಾಲೆಯ ಮುಂದೆ ಕಸದ ರಾಶಿ ಚರಂಡಿ ದುರ್ವಾಸನೆಯಿಂದ ಮಕ್ಕಳಿಗೆ ಹಾಗೂ ಅಕ್ಕಪಕ್ಕದಲ್ಲಿರುವ ವಯಸ್ಸಾದ ವೃದ್ಧರಿಗೆ ಅನಾರೋಗ್ಯ ಉಂಟಾಗಿದ್ದು, ಸಾಂಕ್ರಾಮಿಕ ರೋಗಗಳ ತಾಣವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಗ್ರಾಮದಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು, ಅಧಿಕಾರಿಗಳು ಯಾವುದೇ ಸ್ವಚ್ಛತೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಕಸದ ದುರ್ವಾಸನೆಯಿಂದ ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದ ವೃದ್ಧರಿಗೆ ಅನಾರೋಗ್ಯದಲ್ಲಿ ಏರುಪೇರು ಕಾಣುತ್ತಿದೆ. ಇದರಿಂದ ಸುತ್ತಮುತ್ತಲ ಮನೆಗಳಲ್ಲಿ ಆತಂಕ ಮನೆ ಮಾಡುತ್ತಿದೆ ಎಂದು ಗ್ರಾಮದ ಮುಖಂಡರು ತಿಳಿಸಿದರು. ಕಟ್ಟೆಮಳವಾಡಿ ಗ್ರಾಮದಲ್ಲಿ ಅನೇಕ ಗಾಡಿಗಳನ್ನು ಕಳಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಎಲ್ಲಾ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯ ಮೆಂಬರ್ಗಳು ಎಲ್ಲರೂ ಸೇರಿ ಗಾಡಿನ ವಾಹನನ ತೆಗೆದುಕೊಂಡು ನಾವು ಇಲ್ಲಿ ಸ್ವಚ್ಛತೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಅತಿ ಹೆಚ್ಚಾದಂತ ರೀತಿಯಲ್ಲಿ ಒಂದೊಂದು ಏರಿಯಾದಲ್ಲಿ ಈ ತರ ಕಸಗಳು ಬಿದ್ರೆ ನಾಳೆ ದಿನ ಮುಂದೆ ತಿರುಗಾಡೋ ಅಂತವ್ರಿಗೆ ವಾಸನೆಗಳು ಸ್ಟಾರ್ಟ್ ಆಗಿ ಅವ್ರಿಗೆ ಮೂಗು ಮುಚ್ಕೊಂಡು ತಿರ್ಗಾ ಸ್ಥಿತಿ ಬಂದಿದೆ. ಈ ಕಸನ ಪ್ರತಿ ಏರಿಯಾಗಳಲ್ಲೂ ತಿಂಗಳು 2 ತಿಂಗಳು 3 ತಿಂಗಳ ಕಾಲ ಹಿಂಗ್ ಬಿಡ್ತಾ ಇದ್ದಾರೆ, ಎತ್ತುತ್ತಾ ಇಲ್ಲ. ಕಸದ ಗಾಡಿಗಳು ಕಳಿಸ್ತಾ ಇವಿ ಅಂತಾರೆ, ಬಿಲ್ ಮಾಡ್ಕೊತಾ ಇದ್ದಾರೆ. ಕಸದ ಗಾಡಿಗಳು ಬಂದು ಇಲ್ಲಿ ಕಸಗಳನ್ನ ಎತ್ಕೊಂಡು ಹೋಗ್ತಾ ಇಲ್ಲ. ದಯಮಾಡಿ ಈ ಒಂದು ಏರಿಯಾಗಳಲ್ಲಿ ಸ್ವಚ್ಛತೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಇಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಯವರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಮಾತ್ರ ದುಡ್ಡು ಮಾತ್ರ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಸ್ವಚ್ಛತೆ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೀವೇ ಕಣ್ಣಾರ ನೋಡ್ತಾ ಇದ್ದೀರಾ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೇನಾರ ಗಮನಿಸ್ತಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಕೊನೆಯ ಒಂದು ಸ್ಟೇಜ್ ಬಂದಿದೆ. ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಗ್ರಾಮ ಪಂಚಾಯತಿಲಿ PDO 12 ಗಂಟೆಗೆ ಬರ್ತಾ ಇದ್ದಾರೆ, 3 ಗಂಟೆಗೆ ಹೊರಟಾಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಮ ಏರಿಯಾಗಳಲ್ಲಿ ನಾವು ಪ್ರತಿ ಒಂದು ಏರಿಯಾದಲ್ಲಿ ನೋಡಿ PDO ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. PDO ಇಂಥವಮ್ಮ ಅಂತಾನೆ ಗೊತ್ತಿಲ್ಲ. ಅವ್ರ ಹೆಸರು ಮೇಡಮ್? PDO ಹೆಸರು ವಿಜಯ್ ಕುಮಾರಿ. ಅವರು ನಮ್ಮ ಕಟ್ಟೆಮಳವಾಡಿ ಕೇಳಿ ಯಾರು ಒಂದ್ ಏರಿಯಾಕ್ಕೆ ಹೋಗ್ಬಿಟ್ಟು PDO ಯಾರು ಅಂತಂದ್ರೆ PDO ಹೆಸರೇ ಗೊತ್ತಿಲ್ಲ ಅವ್ರಿಗೆ. ಅಂತ ಇರುವಾಗ ಈ PDOಗಳು ಏನ್ ಮಾಡ್ತಾ ಇದ್ರು? PDO ಬಂದಾಗ್ಲಿಂದನೂ ನಾವ್ ಹೇಳ್ತಾನೆ ಇದೀವಿ, ಸ್ವಚ್ಛತೆ ಕಾರ್ಯಕ್ರಮ ಕೊಡಿಸ್ತಾ ಇಲ್ಲ, ಇಲ್ಲಿ ಸ್ವಚ್ಛತೆ ಮಾಡಿಸ್ತಾ ಇಲ್ಲ, ಜನಗಳಿಗೆ ಕಾಯಿಲೆ ಬರ್ತಾ ಇದೆ. ಡಾಂಗಿ ಮಲೇರಿಯಾ ಬಂದು ವಾರಕ್ಕಿಬ್ರು ಸಾಯ್ತಾ ಇದಾರ್ರಿ ನಮ್ಮ ಕಟ್ಟೆಮಳವಾಡಿ. ದಯಮಾಡಿ ಈ ಒಂದು ಸ್ವಚ್ಛತೆ ಕಾರ್ಯ ಇದನ್ನ ಮಾಡಿಸ್ಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟನ ನಾವು ಗ್ರಾಮ ಪಂಚಾಯತಿ ಮುಂದೆ ಕೂತು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸುಮಾರು 1-2 ತಿಂಗಳಿಂದ ಕಸ ವಿಲೇವಾರಿ ಮಾಡದೆ ಮಳೆ ನೀರಿಗೆ ಕೊಳೆತು ನಾರುತ್ತಿದ್ದು, ಜನರಲ್ಲಿ ಆತಂಕ ಮುಗಿದೆದ್ದಿದೆ. ಇನ್ನಿತರ ಕಾಯಿಲೆಗಳು ಬರುತ್ತಿದ್ದು, ಸರ್ಕಾರದಿಂದ ಸ್ವಚ್ಛತೆಗಾಗಿ 100 ಕೋಟಿ ಹಣ ಬಿಡುಗಡೆ ಮಾಡಿದೆ. ಆದರೆ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಅದನ್ನ ಸಮರ್ಪಕವಾಗಿ ಬಳಸದೆ ಬೇಕಾಬಿಟ್ಟಿ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ, ಕಸದ ರಾಶಿ ಅಲ್ಲಲ್ಲಿ ಗುಡ್ಡೆ ಇದ್ದು ವಾಸನೆಯಲ್ಲಿ ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಶಾಲೆಯಲ್ಲಿ 100 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಅದೇ ವಾಸನೆಯ ಪಕ್ಕದಲ್ಲಿ ಓಡಾಡುತ್ತಿದ್ದಾರೆ, ಊಟ ಮಾಡುತ್ತಾರೆ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಕಟ್ಟೆ ಮಳವಾಡಿ ಆಡಳಿತ ಮಂಡಳಿ ಕಣ್ಣು ಮುಚ್ಚಿ ಕುಳಿತಿರುವುದು ವಿಪರ್ಯಾಸ. ಈಗಲಾದರೂ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ಮನವಿ ಮಾಡಿದ್ರು. ಸ್ಕೂಲ್ ಆವರಣಗಳಲ್ಲಿ 3 ಶಾಲೆಗಳಲ್ಲೂ ನಾವು ಒಳಗಡೆ ಹೊರಗಡೆ ಹೋಗಿ ನೀವು ನೋಡಿ, ಸ್ಕೂಲ್ಗಳಲ್ಲಿ ಸ್ವಚ್ಛತೆ ಇಲ್ಲ, ಕಸಗಳ ತೆಗ್ದಾಕ್ತಾ ಇಲ್ಲ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸುತ್ತಲೂ ಕೂಡ ಕಸಗಳಿದೆ ಹೊರತು SMT ಅಧ್ಯಕ್ಷಗಳು ಏನ್ ಮಾಡ್ತಾ ಇದಾರೆ? ಇಲ್ಲಿ ಅವರು ಜವಾಬ್ದಾರಿ ತಗೋಬೇಕು, ಇಲ್ಲಿ ನಮ್ಮ ಟೀಚರ್ಸ್ಗಳು ಜವಾಬ್ದಾರಿ ತಗೋಬೇಕು, ಇಲ್ಲಿ ಕೆಲಸಗಳನ್ನ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಮಕ್ಕಳು ಬರ್ತವೆ, ಇಲ್ಲಿ ಬಂದಾಗ ಮಕ್ಕಳುಗಳು ಆಟ ಆಡುವಾಗ ಸೊಳ್ಳೆಗಳು ಬೇಕಾದಷ್ಟು ತುಂಬ್ತಾ ಇದೆ. ಈ ಸೊಳ್ಳೆಗಳಿಂದ ಮಕ್ಕಳುಗಳಿಗೆ ಕಾಯಿಲೆ ಬರಲ್ವಾ? ಮಕ್ಕಳುಗಳು ಶಾಲೆಗೆ ಬರ್ದಂಗ ಆಗಲ್ವಾ? ದಯಮಾಡಿ ಹೇಳ್ತೀನಿ ಕೇಳಿ, STMC ಅಧ್ಯಕ್ಷರುಗಳು ಯಾರಿದ್ದೀರೋ ಈ ಶಾಲೆ 3ಗಳನ್ನು ಯಾರು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಶಾಲೆಗಳನ್ನ ಸ್ವಚ್ಛತೆ ಮಾಡಿಸ್ಬೇಕು ಅಂತ ನಾನು ಕಟ್ಟೆಮಳವಾಡಿ ಗ್ರಾಮದಲ್ಲಿ 3 ಶಾಲೆಗಳಲ್ಲೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ
ಈ ಶಾಲೆಗಳ ಆವರಣದಲ್ಲಿ ಸ್ವಚ್ಛತೆ ಮಡಗಿಸ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಸರ್. ಅಲ್ಲಿ ಪೈಪು ಲೆಟ್ರಿನ್ ಪೈಪು ಸರಿಯಾಗಿಲ್ಲ. ಅಲ್ಲಿ ಆ ಪೈಪಲ್ಲಿ ಮಕ್ಕಳುಗಳು ಟಾಯ್ಲೆಟ್ ಮಾಡಿದ್ರೆ ಅಲ್ಲೇ ಹರ್ಕೊಂಡು ಹೋಗ್ತಾ ಇದೆ. ಆ ಪೈಪ್ಗಳು ಸರಿ ಮಾಡಿಲ್ಲ. ಆ ಟ್ಯಾಂಕ್ ಇದ್ರಲ್ಲಿ ನೀರನ್ನ ಗುಂಡಿಗಳಲ್ಲಿ ನೋಡಲಿ ಪ್ಯಾಂಪರ್ಸ್ ಬಿದ್ದಿದೆ. ಆಮೇಲೆ ದನಿನ ಮೂಳೆಗಳು ಬಿದ್ದಿದೆ. ಶಾಲೆಯಲ್ಲಿರುವಂತ HM ಆಗಿರ್ಬೋದು, ಇಲ್ಲಿ ಗಮನ ಯಾವುದೇ ರೀತಿಯಾದಂತ ಅಲ್ಲಿ ಏನಾಗಿದೆ, ಕಸಗಳು ಹೆಂಗಾಗ್ತಿದಾರೆ ಅಂತ ಅವ್ರು ತೆಗಿಸ್ತಾ ಇಲ್ಲ. ಬರ್ತಾರೆ ಶಾಲೆಗೆ, ಪಾಠ ಮಾಡ್ತಾರೆ, ಹೋಗ್ತಾ ಇದಾರೆ. ಅಷ್ಟೇ ಸ್ಕೂಲ್ಗಳಲ್ಲಿ ನಡೀತಾ ಇರೋದು. ಏನೋ ಒಂದು ಸ್ವಚ್ಛತೆ ಅಂತ ಕೊಡ್ತಾರೆ, ಅಷ್ಟು ಬಿಟ್ರೆ ಇಲ್ಲಿ ಒಂದು ಗಾಡಿಗಳು ಬರ್ತಾ ಇಲ್ಲ. ಇಲ್ಲಿ ಗಾಡಿಗಳು ಬಂದು 3-4 ತಿಂಗಳಾಯ್ತು. ಗಾಡಿಗಳು ಬಿಲ್ ಮಾಡ್ಕೊತಾ ಇದಾರೆ. ಅದು ಸಂಬಂಧಪಟ್ಟವರು ಇಲ್ಲಿ ಗ್ರಾಮ ಪಂಚಾಯತಿಯವರು, ಎಲ್ಲಾ ಗ್ರಾಮ ಪಂಚಾಯತಿಯವ್ರುವೆ ನಮ್ಮಲ್ಲಿ ಏನಾಗಿದೆ ಎಲ್ಲ ದುಡ್ಡು ಮಾಡ್ಕೊತಾ ಇದ್ದಾರೆ. ದಯಮಾಡಿ ಒಂದು ಕ್ರಮ ವಹಿಸಿ ಅಂತ ಕೇಳ್ಕೊತಾ ಇದೀವಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.